ಮಂಡ್ಯದಲ್ಲಿ ಭೀಕರ ಘಟನೆಯೊಂದು ನಡೆದಿದೆ. ಮಂಡ್ಯದಲ್ಲಿ ಒಂದೇ ಕುಟುಂಬದ ಮೂವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಅನುಮಾನಾಸ್ಪದ ರೀತಿಯಲ್ಲಿ ತಂದೆ, ತಾಯಿ, ಮಗ ಸಾವನ್ನಪ್ಪಿದ್ದಾರೆ. ಮಂಡ್ಯದ ನೆಹರು ನಗರದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ತಂದೆ ಪ್ರಭಾಕರ್, ತಾಯಿ ಜ್ಯೋತಿ ಹಾಗೆ ಮಗ ಸಂತೋಷ್ ಮೃತ ದುರ್ದೈವಿಗಳು. ಕಳೆದ ರಾತ್ರಿ ತಾಯಿ ಮಗ ಮನೆಯಲ್ಲಿ ಸಾವನ್ನಪ್ಪಿದರೆ ಇವತ್ತು ತಂದೆ ಸಾವನ್ನಪ್ಪಿದ್ದಾರೆ. ತಮ್ಮದೇ ಬಟ್ಟೆ ಅಂಗಡಿಯಲ್ಲಿ ನೇಣು ಬಿಗಿದು ತಂದೆ ಸಾವನ್ನಪ್ಪಿರೋದು. ಮನೆಯಲ್ಲಿ ತಾಯಿ ಮತ್ತು ಮಗ ಸಾವನ್ನಪ್ಪಿದ್ದಾರೆ. 3 ಜನರು ಸಾವನ್ನಪ್ಪಿರೋದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಸ್ಥಳಕ್ಕೆ ಮಂಡ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಮೃತ ಸಂತೋಷ್ ಅವರ ಮದುವೆಯ ಫೋಟೋಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಮಂಡ್ಯದ ನೆಹರು ನಗರದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಘಟನಾ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಒಂದೇ ಕುಟುಂಬದ 3 ತಾಯಿ ಮಗ ಮನೆಯಲ್ಲಿ ಸಾವನ್ನಪ್ಪಿದರೆ ತಂದೆ ತಮ್ಮ ಅಂಗಡಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವಂಥದ್ದು. ಯಾಕೆ ಈ ರೀತಿ ಆಗಿದೆ ಏನು ಅಂತೇಳಿ ಪೊಲೀಸರ ತನಿಖೆಯಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಈಗ? ಖಂಡಿತ ನವೀನ್, ಮಂಡ್ಯದಲ್ಲಿ ಒಂದು ಘೋರ ದುರಂತವೇ ನಡೆದು ಹೋಗಿದೆ. ತಂದೆ, ತಾಯಿ ಮತ್ತೆ ಮಗ 3 ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಮಂಡ್ಯದ ನೆಹರು ನಗರದಲ್ಲಿ ನಡೆದಿರುವಂಥದ್ದು. ಅಂದರೆ ಪ್ರಭಾಕರ್, ತಂದೆ ಪ್ರಭಾಕರ್ ಹಾಗೆ ಪ್ರಭಾಕರ್ನ ಪತ್ನಿ ಜ್ಯೋತಿ, ಇನ್ನು ಜ್ಯೋತಿ ಮತ್ತು ಪ್ರಭಾಕರ್ ಅವರ ಪುತ್ರ ಸಂತೋಷ್ ಮೃತ ದುರ್ದೈವಿಗಳು. ಅಂದರೆ ಯಾವ ಕಾರಣಕ್ಕಾಗಿ ಅವರು ಸಾವನ್ನಪ್ಪಿದ್ದಾರೆ ಎಂಬುದೊಂದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಅಂದರೆ ಪ್ರಾಥಮಿಕ ತನಿಖೆಯಿಂದ ಪ್ರಭಾಕರ್ ಬಹಳಷ್ಟು ಸಾಲವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಶರಣಾಗುವ ಮುನ್ನ ಪತ್ನಿ ಹಾಗೆ ಪುತ್ರನನ್ನ ಕೊಲೆಗೈದು ಅಂದರೆ ಉಸಿರುಗಟ್ಟಿಸಿ ಸಾವನ್ನಪ್ಪಿಸಿ ಬಳಿಕ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿಗಳು ಪ್ರಾಥಮಿಕ ತನಿಖೆ ಇದೀಗ ಪೊಲೀಸರ ತನಿಖೆಯಿಂದ ಬಯಲಾಗಿರುವಂಥದ್ದು. ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ಒಂದು ಮನೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಪ್ರಭಾಕರ್ ತಮ್ಮ ಕುಟುಂಬದೊಂದಿಗೆ ವಾಸವಾಗಿರ್ತಾರೆ. ಈ ಮನೆಯ ಸಮೀಪ ಒಂದು ಅಣತಿ ದೂರದಲ್ಲೇ ಒಂದು ಅಂಗಡಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ಅಂದರೆ ಬಟ್ಟೆ ಅಂಗಡಿ ವ್ಯಾಪಾರವನ್ನು ಅವರು ಮಾಡ್ತಾ ಇರ್ತಾರೆ. ಅವರ ಮಗ ಸಂತೋಷ್ ಕೂಡ ಅದೇ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಅಪ್ಪ ಮಗ ಇಬ್ಬರು ಕೂಡ ಆ ಒಂದು ಅಂಗಡಿಯನ್ನು ನೋಡ್ಕೊಳ್ತಿರ್ತಾರೆ. ಆದರೆ ಕೆಲ ದಿನಗಳ ಹಿಂದೆಯಷ್ಟೇ ಏನು ಪ್ರಭಾಕರ್ ಅವರ ಪುತ್ರ ಸಂತೋಷ್ ಇದ್ದಾರೆ ನಡೆದೋಗಿರುವಂಥದ್ದು. ಅಂದರೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಇದೇ ಒಂದು ಮನೆ ಏನಿದೆ, ಈ ಒಂದು ಮನೆಯ ಒಂದು ರೂಮ್ನಲ್ಲಿ ತಂದೆ ತಾಯಿ ಕೂಡ ಇರ್ತಾರೆ. ಆದರೆ ಆ ಒಂದು ರೂಮ್ನಲ್ಲಿ ಜ್ಯೋತಿ ಮತ್ತು ಅವರ ಪುತ್ರ ಸಂತೋಷ್ ಉಸಿರುಗಟ್ಟಿಸಿ ಸಾವನ್ನಪ್ಪಿಸಿರುವಂಥ ಅಂದರೆ ಕೊಲೆಗೈದಿರುವಂತಹ ಒಂದು ಸ್ಥಿತಿಯಲ್ಲಿ ಅವರ ಒಂದು ಶವವು ಕೂಡ ಪತ್ತೆ ಆಗಿರುವಂಥದ್ದು. ಇನ್ನು ಅವರ ಏನು ಜ್ಯೋತಿ ಅವರ ಪತಿ ಪ್ರಭಾಕರ್ ಇದ್ದಾರೆ, ಅವರು ಕೂಡ ಈ ಒಂದು ಮನೆಯಿಂದ ಅಣತಿ ದೂರದಲ್ಲಿರುವಂತಹ ಅಂಗಡಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಒಂದು ನಿಜಕ್ಕೂ ಕೂಡ ದುರಂತ ನಡೆದೋಗಿರುವಂಥದ್ದು. ಅಂದರೆ ಅವರ ಏನು ಮೂವರು ಮಂದಿ ಸಾವನ್ನಪ್ಪಿದ್ರು ಕೂಡ ಆ ಒಂದು ವಿಚಾರ ಏನು ಸಂತೋಷ್ ಪತ್ನಿಗೆ ತಿಳಿದೇ ಇರಲಿಲ್ಲ. ಅಂದರೆ ಸಂತೋಷ್ ಪತ್ನಿ ಮತ್ತೊಂದು ರೂಮ್ನಲ್ಲಿ ಸಂತೋಷ್ ಜೊತೆ ಇರ್ತಾರೆ. ಆದರೆ ಯಾವಾಗ ಸಂತೋಷ್ ಎದ್ದೋಗಿ ಆ ಪಕ್ಕದ ಅವರ ತಾಯಿ ಮತ್ತು ತಂದೆಯ ರೂಮ್ನಲ್ಲಿ ಇದ್ರು ಎಂಬುದು ಅವ್ರಿಗೂ ಕೂಡ ತಿಳಿದಿಲ್ಲ. ಸದ್ಯ ಸ್ಥಳಕ್ಕೆ ಮಂಡ್ಯ ಪೂರ್ವ ಪೊಲೀಸರು ಸ್ಥಳಕ್ಕೆ ಆಗಮಿಸಿರುವಂಥದ್ದು. ಅಂದರೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅಂದರೆ ಡೆತ್ ನೋಟ್ ಕೂಡ ಒಂದು ಸಿಕ್ಕಿದೆ ಎಂಬ ಮಾಹಿತಿಗಳು ಪೊಲೀಸರಿಂದ ತಿಳಿದು ಬರ್ತಾ ಇದೆ. ಆ ಒಂದು ಡೆತ್ ನೋಟ್ನಲ್ಲಿ ಪ್ರಭಾಕರ್ ಅವರು ತಂದೆ ಏನು ಪತ್ನಿ ಜ್ಯೋತಿ ಮತ್ತೆ ಪುತ್ರ ಸಂತೋಷ್ ಇಬ್ಬರನ್ನು ಕೂಡ ನಾನೇ ಕೊಲೆಗೈದಿದ್ದೇನೆ, ಒಂದಷ್ಟು ಸಾಲ ಇತ್ತು, ಆ ನಿಟ್ಟಿನಲ್ಲಿ ನೊಂದು ಆ ಒಂದು ಸಾಲಕ್ಕೆ ಎದುರು ಈ ರೀತಿ ಕೃತ್ಯವನ್ನು ಮಾಡಿದ್ದೇನೆ, ನಾನು ಕೂಡ ಆತ್ಮಹತ್ಯೆಗೆ ಶರಣಾಗ್ತೇನೆ ಎಂಬ ನಿಟ್ಟಿನಲ್ಲಿ ಡೆತ್ ನೋಟನ್ನು ಬರೆದಿದ್ದಾರೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗ ಆಗ್ತಾ ಇರುವಂಥದ್ದು.